ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಬರೋಕ್ಕೂ ಮೊದಲು ಅಪ್ಪ ಹೀಗಿರ್ಲಿಲ್ಲ ಅಲ್ವಾ ಬಂಗಾರಿ? ತಾತ ಹೇಳಿದ ಮಾತು ನನಗಿನ್ನೂ ಕಾಡ್ತಾ ಇದೆ. ಅಪ್ಪನ ನಗು ಎಲ್ಗೋಯ್ತು? ಅವ್ರು ಯಾಕೆ ಹೀಗೆ ಸಿಡುತ್ತಾರೆ? ಅದೆಲ್ಲ ತಿಳ್ಕೊಬೇಕು ಅನ್ಸುತ್ತೆ. ಏನೂ ಇಲ್ದಿರೋ ಅನಾಥನ್ಗೆ ತಾತ ಬರೀ ಜೀವನ ಅಷ್ಟೇ ಕೊಟ್ಟಿಲ್ಲ, ಈ ಮನೆ ಉಳಿಸ್ಕೊಳ್ಳೋ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ. ಅದು ನನಗಿಂತ, ನನ್ನ ಮದುವೆಕ್ಕಿಂತ ತುಂಬ ದೊಡ್ಡದು. ನಂಗೆ ಬೇರೆ ಯಾವ ಆಸೆನೂ ಇಲ್ಲ. ಆ ಸತ್ಯಕ್ಕೇನಾದ್ರೂ ಜೀವ ಬಂದ್ರೆ ನಾನು ಜೀವನ ಸಮಾಧಿ ಆಗ್ಬೇಕಾಗತ್ತೆ. ಕರ್ಣ, ನೀನು ಯಾವುದೇ ಕಾರಣಕ್ಕೂ ಆ ಫ್ಯಾಮಿಲಿಗೆ ಹತ್ರ ಆಗಬಾರ್ದು. ಅಪ್ಪಿ ತಪ್ಪಿ ಈ ವಿಷಯ ಅವನಿಗೇನಾದ್ರೂ ಗೊತ್ತಾದ್ರೆ ಏನಾಗುತ್ತೆ? ಯಾರಿಗೆ ಗೊತ್ತಾಗಬಾರ್ದು? ಏನು ಗೊತ್ತಾಗಬಾರ್ದು? ಏನು ವಿಷಯ? ಅಣ್ಣನಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ನನ್ನ ಇಲ್ಲೇ ಸುಟ್ಟಾಕ್ಬಿಡ್ತಾನೆ. ಇಲ್ಲ ಇಲ್ಲ, ಅಣ್ಣನಿಗೆ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅದು ಹಾಸ್ಪಿಟಲಲ್ಲಿ ಸ್ವಲ್ಪ ಕಿರಿಕಿರಿ. ಡೋಂಟ್ ವರಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಏನಾದರೂ ಇದ್ರೆ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಿನ್ನ ಮಾತು ಮೀರಿ ಬೆಳೆಯೋದಕ್ಕೆ ಬಿಡಬೇಡ. ಸರಿ ಅಣ್ಣ. ಕರ್ಣನ್ ವಿಷಯ ಏನಾಯ್ತು? ಗೊತ್ತಾಗ್ತಾ ಇಲ್ಲ. ಉಸಿರಾಡ್ಲಿ ಅಂತ ಬಿಟ್ರೆ ಕೊಸರಾಡ್ತಾರೆ. ನಿಲ್ಲೋದಕ್ಕೆ ಜಾಗ ಕೊಟ್ರೆ ಆ ಜಾಗನೇ ನಂದು ಅಂತಾನೆ. ಅದು ಅವನ ಭ್ರಮೆ. ನಾನು ಅವನಿಗೆ ಹೇಗೆ ಹೊಡಿತೀನಿ ಅಂತಂದ್ರೆ, ಅವನು ಸತ್ತಿದ್ದಾನೋ ಬದುಕಿದಾನೋ ಅಂತ ಅವನಿಗೆ ಗೊಂದಲ ಆಗಬೇಕು, ಹಾಗೆ ಹೊಡಿತೀನಿ. ಅವನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ. ಅವನಿಗೊಂದು ಗತಿ ಕಾಣಿಸ್ತೀನಿ. ನೀನು ಯಾವತ್ತೂ ದ್ವೇಷ ಅನ್ನೋ ಕೆಸರುಗೊಂಡಿಲಿ ಈ ಕರ್ಣನ್ ಜೊತೆನೇ ಗುದ್ದಾಡ್ತಾ ಇರಬೇಕು. ನನ್ನ ಬದುಕಲ್ಲಿ ಆಟ ಆಡಿದ ನಿನಗೆ ಯಾವತ್ತೂ ನೆಮ್ಮದಿ ಸಿಗಬಾರ್ದು. ನಗರದಲ್ಲಿ ಮಿತಿ ಮೀರಿದೆ ಕಳ್ಳರ ಹಾವಳಿ. ಈ ನಟೋರಿಯಸ್ ಗ್ಯಾಂಗ್ ಬಂದ್ರೆ ಜೀವಕ್ಕಿಲ್ಲ ಗ್ಯಾರಂಟಿ. ಹುಷಾರ್ ಜನರೇ ಹುಷಾರ್. ಇಂದು ರಾತ್ರಿ 11 ಗಂಟೆಗೆ. ಯಾಕೆ ಕಿಚ್ಕೋತಾ ಇದ್ಯಾ? ಕಳ್ಳ 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 ಎಲ್ಲಿ? ಅಕ್ಕ ಇಲ್ಲೇ ಮನೆಗೆ ಬಂದಿದ್ದಾನೆ ಕಣೆ. ಎಲ್ಲೇ? ಏಯ್, ಕಣ್ಬಿಟ್ಟು ನೋಡು. ಬಾವಾ ನೀವಾ? ಸಾರಿ, ನಾನು ಕಳ್ಳ ಅನ್ಕೊಂಡ್ಬಿಟ್ಟೆ. 3 ಹೊತ್ತು ಫೋನಲ್ಲಿ ಟಿವಿಲಿ ಇಂಥದೇ ನ್ಯೂಸ್ ನೋಡ್ಕೊಂಡು ನಮ್ಮೆಲ್ರನ್ನು ಕಳ್ಳರನ್ ಮಾಡ್ಬಿಡ್ತೀಯ. ಹೆದ್ರು ಪುಕ್ಲಿ. ಹೌದು ಕಣೆ, ನಾನು ಹೆದ್ರು ಪುಕ್ಲೇನೆ. ಆ ದೇವ್ರು ಇರೋ ಬರೋ ಧೈರ್ಯನೆಲ್ಲ ನಿನ್ಗೆ ಕೊಟ್ರೆ ನಾನೇನ್ ಮಾಡ್ಲಿ? ಓ, ಅದೇವ್ರು ನಿನ್ಗೇನ್ ಕೊಟ್ಟಿದ್ದಾನೆ? ಬ್ಯೂಟಿ ವಿತ್ ಬ್ರೈನ್. ನಿನಗಿಲ್ದೇ ಇರೋದು. ಏನಂದ? ನಿನಗಿಲ್ದೇ ಇರೋದು ಅಂದೆ. ಬಾಬಾ ಕಬಡ್ಡಿ ಏನಾದ್ರೂ ಬಾ ಈ ಕಡೆ. ಏಯ್ ಅಕ್ಕ ಬಾರ ಇಲ್ಲಿ. ಮಾಡ್ಸಿ. ಓಡು ಓಡು, ಎಲ್ಲಿಗೆ ಹೋಗ್ತೀಯ? ಸಿಕ್ಕಾಕೋತೀಯ ನನ್ಗೆ. ಅವಳು ನಿನ್ನ ಹತ್ರ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ. ಏನಿಲ್ಲ, ಆಕ್ಚುಲಿ ನಿನಗೇನೋ ಹೇಳಬೇಕಿತ್ತು ನಿತ್ಯ, ಬಟ್ ನೀನು ಸಿಟ್ಟು ಮಾಡ್ಕೋತೀಯ ಅಂತ ಏನು ಹೇಳದೆ ಸುಮ್ಮನೆ ಇದ್ದೀನಿ. ಏನಂತದ್ದು? ಅಜ್ಜಿ ಬರ್ತ್ಡೇಗೆ ಕರ್ಣ ಅವ್ರನ್ನ ಕರೆಯೋಣವಾ? ತೇಜಸ್, ನೀನೇ ಸ್ವಲ್ಪ ಯೋಚನೆ ಮಾಡು ನಿತ್ಯ.
ಕರ್ಣ ಅವರು ನಮಗೋಸ್ಕರ ಎಷ್ಟು ಒದ್ದಾಡಿದ್ದಾರೆ. ಅವ್ರ ಜೀವನ ರಿಸ್ಕಲ್ಲಿಟ್ಟು ನಿನ್ನ ಕಾಪಾಡಿದ್ದಾರೆ. ಯಾರು ತಾನೇ ಇಷ್ಟೊಂದೆಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ, ಅದು ಈಗಿನ ಕಾಲದಲ್ಲಿ. ಆ್ಯಂಡ್ ದ್ಯಾಟ್ ಟು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಕರೆಯೋಣವಾ? ಅಣ್ಣ, ನೀನ್ ಯಾಕೆ ಹೀಗೆ? ಹೇಗೆ? ಏನು ಹೇಳ್ಕೊಳಲ್ಲ, ಬೇಜಾರಿದ್ರು ತೋರಿಸ್ಕೊಳಲ್ಲ, ಜಸ್ಟ್ ಒಂದ್ ಸ್ಮೈಲ್ ಮಾಡಿ ಎಲ್ಲ ಸರಿ ಇದೆ ಅನ್ನೋ ತರ ಇರ್ತೀಯಲ್ಲ ಹಾಗೆ. ನನ್ನ ಹತ್ರನೇ ಹೇಳ್ತಿದ್ಯಾ? ಏರ್ಪೋರ್ಟ್ ಏನೋ ಹಾಕೊಂಡಿಲ್ಲ ತಾನೇ? ಜೋಕು ತುಂಬಾ ಚೆನ್ನಾಗಿದೆ. ಮುಂದಿನ ಸಲ ಇದಕ್ಕಿಂತ ಚೆನ್ನಾಗಿರೋ ಜೋಕ್ಸ್ ಕಲ್ತ್ಕೊಂಡ್ ಬಾ. ಅಣ್ಣ, ಓಕೆನಾ ನೀನು? ಅಲ್ಲ, ಅಜ್ಜಿಗೊಂದ್ ವೇಳೆ ಈ ವಿಷಯ ಗೊತ್ತಾಗಿಲ್ಲ ಅಂದಿದ್ರೆ ನೀನ್ ಮದ್ವೆನೇ ಆಗದೆ ಹಾಗೆ ಇದ್ಬಿಡ್ತಿದ್ಯಾ? ನೋಡು, ನಿನ್ ಮುಖದ ಮೇಲೆ ಏನೋ ಇದೆ ಇಲ್ಲಿ. ಅಣ್ಣ, ನೀನ್ ಸುಮ್ನೆ ತಮಾಷೆ ಮಾಡ್ಬೇಡ. ಕೂಸ್ ಯಾವ್ದಿದ್ರು ನಗ್ನಗ್ತಾ ತಮಾಷೆ ಮಾಡ್ಕೊಂಡಿದ್ರೇನೆ ಚಂದ. ನೀನ್ ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಹೋಗೋ, ನಿಂದ್ ಯಾವಾಗ್ಲೂ ಇದೇ ಆಯ್ತು. ನಾನೇನೋ ಸೀರಿಯಸ್ ಆಗಿ ಬಂದ್ ಮಾತಾಡ್ತಿದ್ರೆ ನೀನ್ ಇದೇ ತರ ಏನೋ ಹೇಳಿ ನನ್ ಮಾತ್ ಮರೆಸ್ತೀಯ. ಸಂಜು, ಯಾಕೋ ಒಂಥರ ಇದೆಯಾ? ಅಮ್ಮ, ಅಜ್ಜಿ, ತಂಗಿ ಎಲ್ರ ಪ್ರೀತಿನೂ ನನ್ನಿಂದ ಕಿತ್ಕೊಂಡು ಹೀಗೆ ನಾಟಕ ಮಾಡ್ಕೊಂಡು ಖುಷಿ ಖುಷಿಯಾಗಿದ್ದಾನೆ ನೋಡಿ. ಮಾಡು. ಒಂದು ನಿಮಿಷ. ನಿತ್ಯಾರೆ ಹೇಳಿ. ಸಾರಿ, ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ನಾನೇನು ಕೋಪ ಮಾಡ್ಕೊಳ್ಳಲ್ಲ, ಹೇಳಿ. ಇವತ್ತು ಶಾಂತಿ ಬರ್ತ್ಡೇ. ಕರುನಾಡ ಕಣ್ಮಣಿಯು